ಮಗನ ಲವ್ ಮ್ಯಾರೇಜ್ ಆದ್ರೆ ತಾಯಿಗೆ ಬೆಂಕಿ ಇಟ್ಟಿದ್ದಾರೆ. ಕುಟುಂಬಸ್ಥರ ವಿರೋಧದ ನಡುವೆ ಪ್ರೇಮ ವಿವಾಹವನ್ನ ಪ್ರೇಮಿಗಳು ಮಾಡಿಕೊಂಡಿದ್ದಾರೆ. ಅದಕ್ಕೆ ಯುವತಿ ಕಡೆಯವರು ಘನಘೋರ ಕೃತ್ಯವನ್ನ ಮಾಡಿದ್ದಾರೆ. ಮಗ ಆಗಿದ್ದು ಲವ್ ಮ್ಯಾರೇಜ್ ಆದ್ರೆ ತಾಯಿ ಈಗ ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಕುಟುಂಬಸ್ಥರ ವಿರೋಧದ ಮಧ್ಯೆ ಲವ್ ಮ್ಯಾರೇಜ್ ಆದಂತ ಪ್ರೇಮಿಗಳಿಗೆ ಈಗ ಶಾಕ್ ಎದುರಾಗಿದೆ. ಯಾವ ತರ ಯುವಕನ ಮನೆಗೆ ನುಗ್ಗಿದ್ದಾರೆ ಯುವತಿ ಸಂಬಂಧಿಕರು. ಯುವಕನ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಕಟಪಲ್ಲಿ ಗ್ರಾಮದಲ್ಲಿ ನಡೆದಿರುವಂತ ಅಮಾನವೀಯ ಘಟನೆ ಇದು. ಇದೇ ಗ್ರಾಮದವರು ಸಂಕಟಪಲ್ಲಿಯ ಅಂಬರೀಶ್ ಮತ್ತೆ ಪ್ರತಿಭಾ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ರು. ಆದ್ರೆ ಮದುವೆಗೆ ಕುಟುಂಬಸ್ಥರು ಒಪ್ಪಲಿಲ್ಲ. ಯುವತಿ ಕುಟುಂಬಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಕ್ಟೋಬರ್ 5ನೇ ತಾರೀಕು ಗ್ರಾಮದ ದೇವಸ್ಥಾನದಲ್ಲಿ ಇವರಿಬ್ರು ಹೋಗಿ ಮದುವೆ ಆಗಿದ್ದಾರೆ. ಈ ವಿಷಯ ಹುಡುಗಿ ಮನೆಯವರಿಗೆ ಗೊತ್ತಾಗಿದೆ. ಅಕ್ಟೋಬರ್ 6ನೇ ತಾರೀಕು ಅಂಬರೀಶ್ ಮನೆಗೆ ನುಗ್ಗಿದ್ದಾರೆ ಯುವತಿ ಕುಟುಂಬಸ್ಥರು. ಮನೆಯಲ್ಲಿದ್ರು ಅಂಬರೀಶ್ ತಾಯಿ ಬೈಯಮ್ಮ ಅಂತ ಅವ್ರ ಹೆಸರು. ಅವ್ರಿಗೆ ನಿಂದಿಸಿದ್ದಾರೆ, ಜಗಳ ಮಾಡಿದ್ದಾರೆ. ಕೊನೆಗೆ ಬೈಯಮ್ಮ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೂ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಭಾ ತಂದೆ ಬೈರೆಡ್ಡಿ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ. ಮತ್ತೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಬೈಯಮ್ಮಗೆ ಗಂಭೀರ ರೀತಿಯ ಸುಟ್ಟಂತ ಗಾಯಗಳಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಇಲ್ಲಿ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಕಾರಣ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಬಗ್ಗೆ ಕಂಪ್ಲೇಂಟ್ ಆಗಿದೆ. ದೂರು ದಾಖಲಾಗಿ 6 ದಿನ ಆಗಿದೆ. ಇಷ್ಟಾದ್ರೂ ಕೂಡ ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರೇಮಿಗಳ ಮದುವೆ ಆಗಿರೋದು. ಹುಡುಗನ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಇಲ್ಲಿ ಕೊಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸದ್ಯಕ್ಕೆ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬೈಯಪ್ಪನವರು. ಇಲ್ಲಿ ಅವ್ರ ಮಗ ಮಾಡಿದಂತ ಒಂದು ಘಟನೆಯಿಂದಾಗಿ ಲವ್ ಮಾಡಿ ಮದುವೆ ಆಗಿದ್ರಿಂದಾಗಿ ಹುಡುಗಿ ಮನೆಯವರು ಈ ರೀತಿ ಬೈಯಮ್ಮ ಅವರ ಕೊಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಕೂಡ ಈ ಬಗ್ಗೆ ಯಾವುದೇ ಆಕ್ಷನ್ ಅನ್ನ ತಗೊಂಡಿಲ್ಲ ಅಂತ ಹೇಳಿ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಇವರಿಬ್ರು ಪರಸ್ಪರ ಲವ್ ಮಾಡ್ತಾ ಇದ್ರಲ್ಲ, ಆಗ ಎರಡೂ ಫ್ಯಾಮಿಲಿಯಿಂದ ಯಾವ ತರ ವಿರೋಧ ವ್ಯಕ್ತವಾಗಿತ್ತಂತೆ. ಆಮೇಲೆ ಮದುವೆ ಆದ್ಮೇಲೆ ಏನಾಯ್ತು ಘಟನೆ, ಸದ್ಯಕ್ಕೆ ಇವ್ರ ಕಂಡೀಷನ್ ಹೆಂಗಿದೆ, ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಲ್ಲ ಅವತ್ತು? ಶರ್ಮಿತಾ, ಖಂಡಿತವಾಗಿ. ಯಾಕಂದ್ರೆ ಮಕ್ಕಳು ಮಾಡಿರುವ ತಪ್ಪಿಗೆ ಹೆತ್ತ ತಾಯಿಗೆ ಶಿಕ್ಷೆ ಎಂಬಂತ ಈಗ ಈ ಘಟನೆ ನಡೆದಿರುವಂತಹದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಈ ಸಂಗಟಪಲ್ಲಿಯಲ್ಲಿ ಈಗ ನಡೆದಿದೆ. ಯಾಕಂದ್ರೆ ಸಂಗಟಪಲ್ಲಿಯಲ್ಲಿ ಇಬ್ರು ಅಂದ್ರೆ ಅಂಬರೀಶ್ ಹಾಗೂ ಪ್ರತಿಭಾ ಪರಸ್ಪರ ಒಂದೇ ಸಮುದಾಯದಕ್ಕೆ ಸೇರಿರ್ತಾರೆ. ಪಕ್ಕದ ಮನೆಯಾದ್ರಿಂದ ಸುಮಾರು ವರ್ಷಗಳಿಂದ ಪ್ರೀತಿ ಪ್ರೇಮ ಅಂತ ಸಾಕಷ್ಟು ರೀತಿಯ ಸುತ್ತಾಡಿರ್ತಾರೆ. ಯಾಕಂದ್ರೆ ಇದು ಮನೆ ವಿಚಾರಕ್ಕೆ ಬಂದಾಗ, ಯಾಕಂದ್ರೆ ಹುಡುಗ ವಿದ್ಯಾಭ್ಯಾಸದಲ್ಲಿ ಕಡಿಮೆ ವಿದ್ಯಾಭ್ಯಾಸವನ್ನ ಮಾಡಿಕೊಂಡ ಹಿನ್ನೆಲೆ ಹುಡುಗಿ ಕಡೆಯವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಬೇಸತ್ತಂತಹ ಇಬ್ಬರೂ ಸಹ ಅದೇ ಒಂದು ಬಾಗೇಪಲ್ಲಿ ತಾಲೂಕಿನ ಕಡದಲಮರಿ ಎಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 6ನೇ ತಾರೀಕು ಒಂದು ಮದುವೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂತೆ ಕುಟುಂಬಸ್ಥರಿಗೆ ಅಂದ್ರೆ ಪ್ರತಿಭಾ ಈ ಕುಟುಂಬಸ್ಥರಿಗೆ ಸಾಕಷ್ಟು ರೀತಿಯಾದಂತಹ ಒಂದು ನೋವನ್ನ ತಾಳಲಾರದೆ ಏಕಾಏಕಿ ಮನೆಗೆ ಭೇಟಿ ಕೊಡ್ತಾರೆ. ಈ ಮನೆಗೆ ಭೇಟಿ ಕೊಟ್ಟಾಗ ಆ ಮನೆಯಲ್ಲಿ ಅಂಬರೀಶ್ ತಾಯಿ ಮಾತ್ರ ಬೈಯಮ್ಮರವರು ಇರ್ತಾರೆ. ಈ ಬೈಯಮ್ಮನ ಸಾಕಷ್ಟು ರೀತಿಯಾದಂತಹ ಆ ಒಂದು ಭಯದಲ್ಲಿ ಜೀವನದಲ್ಲಿ ಸಾಗಿಸ್ತಾ ಇರ್ತಾರೆ. ಯಾಕಂದ್ರೆ ಈ ಮಗ ಮದುವೆ ಮಾಡಿಕೊಂಡ ನಂತರ ಸಾಕಷ್ಟು ರೀತಿಯಾದಂತಹ ಭಯದಲ್ಲಿ ಇರ್ತಾರೆ. ಯಾಕಂದ್ರೆ ಮಗನು ಈ ರೀತಿಯಾಗಿ ಮಾಡೋದ್ರಿಂದ ಪಕ್ಕದಲ್ಲೇ ಮನೆಯಲ್ಲೇ ಇರೋದ್ರಿಂದ ಈ ಬೈಯಪ್ಪ ಆ ಬೈರೆಟ್ಟಿ ಫ್ಯಾಮಿಲಿ ಏನಿರ್ತಾರೋ ಅವರು ಏಕಾಏಕಿ ಮನೆಗೆ ದಾಳಿ ಮಾಡಿ ನಿಮ್ಮ ಮಗ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಹುಡುಗಿಯ ಬಟ್ಟೆಗಳೇನಿರ್ತಾರೆ, ಬಟ್ಟೆಗಳು ಪುಸ್ತಕಗಳು ಎತ್ಕೊಂಡ್ಬಂದು ಮನೆ ಬಳಿ ಪೆಟ್ರೋಲ್ ಸುರಿದು ಬೈಯಮ್ಮ ಅವರ ಮಗ ಅಂಬರೀಶ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಂಬರೀಶ್ ಅವರೇ, ಇವಾಗ ನೀವು ಎಲ್ಲಿದ್ದೀರಾ? ಮೇಡಮ್, ನಾವು ದಿಬ್ಬೂರಹಳ್ಳಿನಲ್ಲಿ ಮೇಡಮ್. ಈಗ ನೀವು ನಿಮ್ಮ ವೈಫ್ ಅಲ್ಲಿದ್ದೀರಾ? ಇಲ್ಲ, ಹೌದು ಮೇಡಮ್. ಈಗ ನಿಮ್ಮ ಅಮ್ಮನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಆಸ್ಪತ್ರೆಗೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದೀರಾ ಇಲ್ವಾ? ಮೇಡಮ್, ನಾವು ಹೋಗ್ತಾ ಇದೀವಿ. ಈಗ ಅದೇ ಏನೋ ಕಾಲೆಲ್ಲ ಸರ್ಜರಿ ಮಾಡ್ಬೇಕು, ಇದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತೆ. ಅಲ್ಲ, ಇದಕ್ಕೂ ಮುಂಚೆ ವಿಸಿಟ್ ಮಾಡಿದಿರಲ್ವಾ ಆಸ್ಪತ್ರೆಗೆ? ಹೋಗಿದ್ವಿ ಮೇಡಮ್, ಅದಕ್ಕಿಂತ ಮುಂಚೆ ಹೋಗಿದ್ವಿ. ಹೆಂಗಿದೆ ಫಸ್ಟ್ ಅದನ್ನ ಹೇಳಿ. ಅವ್ರ ಮೇಡಮ್ ಮಾತಾಡಕ್ಕೆ ಆಗ್ತಾ ಇಲ್ಲ ಮೇಡಮ್. ಎಷ್ಟು ಪರ್ಸೆಂಟೇಜ್ ಸುಟ್ಟೋಗಿದೆಯಂತೆ? ಮೇಡಮ್ 75% ಮೇಡಮ್. ಫೈನ್. ಈಗ ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಅವ್ರ ಕಂಡೀಷನ್ ಬಗ್ಗೆ? ಡಾಕ್ಟರ್ಗಳು ಇನ್ನೂ ಈಗ ಹೇಳಕ್ ಆಗಲ್ಲಪ್ಪ ಅಂತ ಹೇಳ್ತಾವ್ರೆ ಮೇಡಮ್ ಅವರು. ಸರಿ, ಈಗ ವಿಷಯಕ್ಕೆ ಬರೋಣ. ಈಗ ನೀವು ಮತ್ತೆ ಪ್ರತಿಭಾ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ? ನಿಮ್ಮ ಅಮ್ಮನ ಒಪ್ಪಿಗೆ ಇತ್ತಾ ಇಲ್ವಾ? ಮೇಡಮ್, ನಮ್ಮ ಮನೆಯಲ್ಲಿ ಒಪ್ಸಿದ್ದು ಮೇಡಮ್. ನಾವು ಕಷ್ಟಪಟ್ಟು ನಾನು ಒಪ್ಸಿದ್ದೆ. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಅವ್ರಿಗೆ ಇಷ್ಟ ಇರಲಿಲ್ಲ. ನಾನು ನಮ್ಮ ಅಪ್ಪನ ನಮ್ಮ ಅಮ್ಮನ ಇಬ್ರು ಒಪ್ಸಿದ್ದೆ. ಅವರು ಎಲ್ಲೆಲ್ಲೋ ಕೇಳಿದ್ರು ಮುಂದೆ ಆಗ್ಬಿಟ್ಟು ಜನಗಳನ್ನ ಹುಡುಗಿನ ಮಾಡ್ಕೊಂತೀವಿ ಕೇಳಿ ಅಂತ.
ಹ್ಮ್ ಅವ್ರ ಮನೆಯಲ್ಲಿ ಇಷ್ಟ ಇರಲಿಲ್ಲ ಕೊಡಕ್ ನಮ್ಗೆ. ಹ್ಮ್ ನಾವು ಹಿಂಗ ಆದ್ಮೇಲೆ ನಾವು ಹೋಗಿ ಹುಡುಗಿನೇ ಫೋನ್ ಮಾಡ್ಕೊಂಡು ನೀನ್ ಬಂದಿಲ್ಲ ನಾನು ಸತ್ತೋಗ್ತೀನಿ, ಹ್ಮ್ ನಾನು ಬೇರೆಯವ್ರ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಅದಕ್ಕಾಗಿ ನಾವು ಕರ್ಕೊ ಬಂದಿದ್ದಕ್ಕೆ ಮರ್ದು ಅವತ್ತು ಸಂಜೆ ಹೋಗಿ ನಮ್ಮ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ರು ಮೇಡಮ್. ನಾನು ನಮ್ಮ ತಂದೆ ಸಿಕ್ಲಿಲ್ಲ ಅಂತ. ಹ್ಮ್ ಈ ವಿಷಯ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಯ್ತಾ? ನಿಮ್ಮ ಮನೆಗೆ ಹೋಗಿರೋದು, ಮೇಡಮ್ ನಿಮ್ಮ ನಮಗೆ ಅಮ್ಮನ್ ಮೇಲೆ ಪೆಟ್ರೋಲ್ ನಮ್ಮ ಸುರಿದಿರೋದು? ಫ್ರೆಂಡ್ಸ್ಗೆ ನಮ್ಮೂರವ್ರು ಕಾಲ್ ಮಾಡಿ ಹೇಳಿದಾರೆ ಮೇಡಮ್, ನಮ್ಮ ತಂದೆ ಬೇರೆ ನಮ್ಮ ಅಣ್ಣ ಅವರೊಬ್ರು ಹ್ಮ್ ಹಿಂಗಾಗ್ಬಿಟ್ಟೈತೆ, ಅವ್ನು ಎಲ್ಲಿದ್ರು ಪಾತ್ಪಾಳೆ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೇಳಕ್ಕೆ. ಈಗ ನೀವೇ ಹೋಗಿ ನಾವು ಕಂಪ್ಲೇಂಟ್ ಇಮಿಡಿಯೇಟ್ಲಿ ಕೊಟ್ಟಿದ್ದಾ? ಅವತ್ತು ನಮ್ಮ ಅಮ್ಮನಿಗೆ ಅಟ್ಯಾಕ್ ಆಯ್ತು, ಒಂದು ಅರ್ಧ ಗಂಟೆ 1 ಅವರ್ಗೆ ನಾವು ಬಂದು ಪಾತ್ಪಾಳೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ಹುಡುಗಿ ಕೈಯಲ್ಲಿ ಕೊಡ್ಸಿದ್ದೀವಿ. ಎಷ್ಟು ಜನ ಬಂದಿದ್ರಂತ ನಿಮ್ಮ ಮನೆಗೆ ಅವಾಗ? ಮೇಡಮ್ ಟೋಟಲ್ಲು ಮಾಡಿರೋರು ಬಂದ್ಬಿಟ್ಟು 5 ಜನ ಮೇಡಮ್. ಮಾಡಿಸಿರೋರು ಹಿಂದೆ ಇನ್ನೂ ಬೇಜಾನ್ ಜನ ಇದ್ದಾರೆ ಮೇಡಮ್. ಈಗ ಏನ್ ನೀವು ಮದ್ವೆ ಆಗಿದ್ದೀರಾ ಅಂದ್ರೆ ನಿಮ್ಮ ಮಾವ ಹೌದು ಮೇಡಮ್. ಆಗ್ಬೇಕು ಈಗ, ಅವರೇ ಪೆಟ್ರೋಲ್ ಮೇಡಮ್. ಸುರಿದಿದ್ದು ಅಂತ ಆರೋಪ ಇದೆ, ನಿಜಾನಾ ಅದು? ಇಲ್ಲ ಮೇಡಮ್, ಅದು ಆರಿಸಿರೋದು ಅವ್ರ ಅತ್ತೆ, ಸೋದರತ್ತೆ, ಇವರು ರಾಧಮ್ಮ ಅಂತ. ಹ್ಮ್ ಹಚ್ಚಿರೋದು ರಾಧಮ್ಮ ಪೆಟ್ರೋಲ್ ಹಾರಿಸಿರೋದು ಮೇಡಮ್. ಹ್ಮ್ ಒಳಗಡೆ ನಮ್ಮಮ್ಮ ಅಡಿಗೆ ಮಾಡ್ಕೊಂತ ಇದ್ರಿ, ಎಳ್ಕೊ ಬಂದಿರೋದು ಹುಡುಗಿ ತಾಯಿ ಪದ್ಮ, ಹ್ಮ್ ಅವ್ರ ಅತ್ತೆ ಸೋದರತ್ತೆ ಅಶ್ವತ್ಥಮ್ಮ ಇಬ್ರು ಎಳ್ಕೊ ಬಂದಿರೋದು. ಕಿಚನಲ್ಲಿ ಇದ್ರೆ ನಮ್ಮಮ್ಮ ಹ್ಮ್ ಎಳ್ಕೊ ಬಂದು ನಮ್ಮ ಬಾಗ್ಲ ಹತ್ರನೇ ಬಟ್ಟೆ ಸುಡ್ತಾ ಇರ್ಬೇಕಾದ್ರೆ ಹಂಗೆ ಅದೇ ಅವ್ರ ಕೈಯಲ್ಲೇ ಪೆಟ್ರೋಲ್ ಇದೆ, ಹಂಗೆ ಹಾರಿಸ್ಬಿಟ್ಟು ನಮ್ಮಮ್ಮನಿಗೆ ಸತ್ತೋಗಿ ನೀನು ಇಲ್ಲೇ ಅಂತ ಹ್ಮ್ ಅದೇ ಬೆಂಕಿ ಸುಡ್ತಾ ಇರೋ ಬೆಂಕಿನ ಕೋಲ್ ತಗೊಂಡು ಹಿಂಗೆ ಹಾರಿಸಿರೋ ಮೇಡಮ್ ನಮ್ಮ ಅಮ್ಮನ ಮೇಲೆ. ಹ್ಮ್ ಈಗ ಅಂಬರೀಷ್ ಅವರೇ, ಈಗ ಪ್ರೀತಿ ಹೇಳಿ ಮೇಡಮ್. ಪ್ರೇಮ ಅಂತ ಬಂದಾಗ ಅರ್ಥ ಆಗುತ್ತೆ, ಮನೇಲಿ ಇಂಥ ಸಿಚುವೇಶನ್ ಬಂದಾಗ ಮುಂದೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಓಡೋಗಿ ಮದ್ವೆ ಆಗೋಣ ಅಂತೆಲ್ಲ ಪ್ಲಾನ್ ಮಾಡೋದು ಅದೊಂಥರ ಕಾಮನ್ ಆಗ್ಬಿಟ್ಟಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಇವಾಗ ಅನ್ಸುತ್ತಾ ನಿಮ್ಗೆ? ಈಗ ನೋಡಿ, ನಿಮ್ಮಮ್ಮ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ, ಸ್ವಲ್ಪ ಅರ್ಜೆಂಟ್ ಮಾಡಿದ್ವಿ ಅಂತ ಏನಾರು ಇವಾಗ ಅನ್ಸುತ್ತಾ? ಹೌದು ಮೇಡಮ್, ಅನ್ಸುತ್ತೆ. ಹ್ಮ್ ಏನ್ ಮಾಡೋದು ಮೇಡಮ್, ಈ ಮಾಡ್ಕೊಳ್ಳಿ ಅಂದ್ರೆ ಆ ಹುಡುಗಿ ಸಾಯ್ತಾನಂತಾಳೆ. ಅಲ್ಲ ಅದೆಲ್ಲ ಏನ್ ಗೊತ್ತಾ, ಆ ಟೈಮ್ನಲ್ಲಿ ಹಂಗ ಆಗುತ್ತೆ. ಈಗ ನೀವು ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಆದ್ರೂ ನಾ ಅವ್ರಿಗೂ ಇಷ್ಟ ಪಾಪ ಏನ್ ಆಗುತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿರಲಿಲ್ಲ ಮೇಡಮ್. ಗೊತ್ತಾಗಲ್ಲ. ಮೇಡಮ್ ಇಷ್ಟ ಆಗುತ್ತೆ ಅನ್ಕೊಂಡಿರಲಿಲ್ಲ, ನಮ್ಮ ಅಮ್ಮನ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಾರೆ ಅನ್ಕೊಂಡಿಲ್ಲ ಮೇಡಮ್. ಹ್ಮ್ ಹ್ಮ್ ಈಗ ನೀವೇ ಡೈರೆಕ್ಟ್ ಆಗಿ ಕೇಳಿದ್ರಾ ಪ್ರತಿಭಾ ಮನೇಲಿ ನನ್ ಮದ್ವೆ ಮಾಡ್ಕೊಡಿ ಅಂತ? ಮೇಡಮ್ ನಾನು ಅವ್ರ ಅಪ್ಪನಿಗೆ ಅವತ್ತು ಮಧ್ಯಾಹ್ನನೂ ಫೋನ್ ಮಾಡಿ ಕೇಳಿದ್ದೀನಿ ನಾನು. ಅವ್ರ ಅಪ್ಪ ನನ್ನ ಜೊತೆ ಫೋನಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ವೇನೋ, ಫೋನ್ ಕಟ್ ಮಾಡಿಬಿಡ್ತಾರೆ, ಫೋನ್ ಎತ್ತೋದಿಲ್ಲ. ಆ ಹುಡುಗಿ ಫೋನ್ ಮಾಡೋಕ್ಕಿಂತ ಮುಂಚೆ ಫೋನ್ ಮಾಡಿದ 5 ನಿಮಿಷಕ್ಕೆ ಆ ಹುಡುಗಿ ಹತ್ರ ನಿಮ್ಮ ತಂದೆ ನಂಬರ್ ಕೊಡು ಅಂತ ಇಸ್ಕೊಂಡು ನಾನು ಫೋನ್ ಮಾಡಿ ಕೇಳಿದ್ದೀನಿ ಅವ್ರ ಅಪ್ಪನ್ನ, ನಿಮ್ಮ ಜೊತೆ ಮಾತಾಡಬೇಕು, ನೀವು ಎಲ್ಲಿದ್ದೀರಾ ಅಂತ. ಹ್ಮ್ ನೀನು ನನಗೆ ಫೋನ್ ಮಾಡಬೇಡ, ನೀನು ಫೋನ್ ಮಾಡೋಕ್ಕೆ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಅವರಪ್ಪ ಹ್ಮ್ ಮತ್ತೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ಅವ್ರು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅವರಿಗೆ. ಸರಿ ಆಯ್ತು, ನೋಡೋಣ ಮುಂದೆ ಪೊಲೀಸರು ಯಾವ ಥರ ಕ್ರಮ ಕೈಗೊಳ್ತಾರೆ. ಥ್ಯಾಂಕ್ ಯು ಅಂಬರೀಶ್ ಅವರೇ.